ನಿರಾಕಾರ ಗುರು ಗುರು ರೇ ನಿರ್ಗುಣ ಗುರು ಸೃಷ್ಟಿಕಾರ ಗುರು ವಿಶ್ವಂಬರ ಗುರುವಿನ ವೀಣ ನರ ನಾರಾಯಣ ಗುರು ಚರಿತಾಸೆ ಕರ ಪಾರಾಯಣ. ಎಲ್ಲ ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ನಿಮ್ಮ ಮನೆ ಹುಡುಗ ಸಂತೋಷ್ ಪತಂಗೆ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ನಾನು ಇವತ್ತು ಹೇಳ ಹೊರಟ ವಿಚಾರ ತುಂಬಾ ಅದ್ಭುತವಾಗಿದೆ. ಇದು ನಡೆದಿರೋದು ಖಾನಾಪುರ ಅನ್ನೋ ಒಂದು ಊರಲ್ಲಿ, ಮಹಾರಾಷ್ಟ್ರದಲ್ಲಿ ಒಂದು ಖಾನಾಪುರ ಅನ್ನೋ ಒಂದು ಊರಿದೆ. ಆ ಊರಲ್ಲಿ ನಡೆದಿರ್ತಕ್ಕಂಥ ಒಂದು ಅದ್ಭುತವಾದ ಘಟನೆ. ಇವರ ಹೆಸರು ರಂಚಿತಾ ಅಂಥೇಳಿ ಇವರ ಹೆಸರು. ರಂಚಿತಾ ಅವರು ಸ್ವಾಮಿ ಸಮರ್ಥರನ್ನು ಪೂಜೆ ಆಗಲಿ ಮತ್ತೊಂದಾಗಲಿ ಏನೂ ಮಾಡಿರೋರಲ್ಲ. ತುಂಬ ಅಂದರೆ ತುಂಬಾ ಬಡತನದ ಕುಟುಂಬ. ಬೆಳಗ್ಗೆ ಊಟ ಮಾಡಿದ್ರೆ ಸಾಯಂಕಾಲ ಊಟಕ್ಕೆ ಇರ್ತಿರಲಿಲ್ಲ. ಸೊ ಇಂಥ ಒಂದು ಘಟನೆಯಲ್ಲಿ ಒಂದು ದಿವಸ ಅವರ ಅಕ್ಕನಿಗೆ ಮದುವೆ ಆಗಿರುತ್ತೆ. ಅವರು ಕೂಡ ಗಂಡನ್ನು ಬಿಟ್ಟು ಮನೆಗೆ ಬಂದು ಕೂತ್ಕೊತಾರೆ. ತಂದೆ ಆಗಿರೋರು ತಕ್ಕ ಮಟ್ಟಿಗೆ ಈ ಟೈಲ್ಸ್ ಫಿಟ್ಟಿಂಗ್ ಕೆಲಸಕ್ಕೆ ಹೋಗ್ತಾ ಇರ್ತಾರೆ. ಅವ್ರಿಗೂ ಕೆಲಸ ನಡೆದ್ರೆ ನಡೀತು, ಇಲ್ಲ ಅಂದರೆ ಇಲ್ಲ, ಆ ಮಟ್ಟಕ್ಕೆ ಅವ್ರ ಜೀವನ ಇರುತ್ತೆ. ಸೊ ಇವ್ರು ಏನು ಮಾಡ್ತಾರೆ, ಇಲ್ಲ ನಾನೊಂದು ಫ್ಯಾಕ್ಟ್ರಿಗಾದರೂ ಹೋಗೋಣ ಅಂಥೇಳಿ ಈ ಮಿಠಾಯಿ ಮಾಡುವಂಥ ಫ್ಯಾಕ್ಟ್ರಿಗೆ ಇವರು ಹೋಗೋದು. ಹೋಗಿ ಅಲ್ಲಿ ಗೋಡಂಬಿಯನ್ನು ಇರ್ತಕ್ಕಂಥ ಗೋಡಂಬಿನ 2 ಹೋಳು ಮಾಡಿ ಅದನ್ನು ಮಿಠಾಯಿ ಮಾಡೋಕ್ಕೆ ಡಿಸ್ಟ್ರಿಬ್ಯೂಟ್ ಮಾಡೋದು, ಅದು ಇವರ ಕೆಲಸ. ಸೊ ನಡೀತಾ ಇರುತ್ತೆ ಜೀವನ. ಒಂದು ಸ್ವಲ್ಪ ದಿನದಲ್ಲಿ ಇವ್ರ ಜೊತೆ ಇನ್ನೊಬ್ಬರು ಕೂಡ ಇವರ ಹೆಚ್ಚಿನ ಒಂದು ಈ ಮ್ಯಾನೇಜರ್ ದರ್ಜೆಯಲ್ಲಿ ಒಬ್ಬರು ಇವರಿಗೆ ಪರಿಚಯ ಆಗ್ತಾರೆ. ರಂಚಿತಾ ಅವರು ಅವರಿಗೆ ತುಂಬಾ ಹತ್ತಿರ, ತುಂಬಾ ಕ್ಲೋಸ್ ಆಗ್ತಾರೆ. ರಂಚಿತಾ ಅವರು ಸ್ಫುರದ್ರೂಪಿ, ನೋಡೋಕ್ಕೆ ತುಂಬಾ ಚೆನ್ನಾಗೇ ಇರ್ತಾರೆ. ಆದರೆ ಬಡತನದ ನೋವು, ದುಃಖ, ಸಂಕಟ ಅದು ಆ ಮಟ್ಟಕ್ಕೆ ಅವರನ್ನು ತಗೊಂಡೋಗಿರುತ್ತೆ. ಯಾರನ್ನೂ ಕೂಡ ತಲೆ ಎತ್ತಿ ಇವರು ನೋಡ್ತಾ ಇರಲ್ಲ. ಸೊ ಇದು ರಂಚಿತಾ ಅವರ ಒಂದು ಆ ಗೆಳತಿ ಇರ್ತಾರಲ್ಲ ಅವ್ರಿಗೆ ಗೊತ್ತಿರುತ್ತೆ. ಸೊ ರಂಚಿತಾ ಅವರ ಗೆಳತಿ ಪ್ರತಿ ಗುರುವಾರ ಇವರಿಗೆ ಇಲ್ಲ ನಾನು ಇವತ್ತು ಮಹಾರಾಜರ ಪೂಜೆ ಮಾಡಿದೆ ಪ್ರಸಾದ ತಗೋ, ಮಹಾರಾಜರ ಪೂಜೆ ಮಾಡಿದೆ ಪ್ರಸಾದ ತಗೋ ಅಂಥೇಳಿ ಪ್ರತಿ ಗುರುವಾರ ತಂದು ಕೊಡ್ತಾ ಇರ್ತಾರೆ. ಇವರಿಗೆ ಒಂಥರ ಇರಿಟೇಷನ್, ಯಾವ ಮಹಾರಾಜರಪ್ಪ ಅನ್ನೋ ಒಂದು ಫೀಲಿಂಗು. ಸೊ ಅಕ್ಕಲಕೋಟೆ ಸ್ವಾಮಿ ಸಮರ್ಥರು ಅಂತಾರೆ, ಇರಲಿ ಬಿಡು ಯಾವುದೇ ಒಬ್ಬರು ಮಹಾರಾಜರು ಇರ್ಬೋದು ಅಂಥೇಳಿ ರಂಚಿತಾ ಅವರು ಆ ಪ್ರಸಾದನ ಸ್ವೀಕಾರ ಮಾಡ್ತಾರೆ. ಸೊ ಇದು ಸುಮಾರು ದಿನಗಳು ಹಾಗೆ ನಡೀತಾ ಇರುತ್ತೆ. ಸೊ ಇವ್ರಿಗೇನಂತಾರೆ, ಒಂದು ದಿವಸ ಕೂತ್ಕೊಂಡು ರಂಚಿತಾ ಅವರು ಯಾವ ಮಹಾರಾಜರ ಬಗ್ಗೆ ನೀವು ಮಾತಾಡ್ತೀರಾ, ಏನು ಎತ್ತ ಅಂಥೇಳಿ ಎಲ್ಲನೂ ಕೇಳ್ತಾರೆ. ಕೇಳಿ ಆದಮೇಲೆ ಒಂದು ದಿವಸ ಏನಾಗೋಗುತ್ತೆ, ಆಯಿತು ನೋಡೋಣ ಅಂಥೇಳಿ ಅಲ್ಲಿಗೆ ಅದನ್ನು ಕಿವಿಯಿಂದ ಮರೆತುಬಿಡ್ತಾರೆ. ಅವ್ರಿಗೆ ಅವತ್ತಿಂದ ಏನು ಸ್ಟಾರ್ಟ್ ಆಗೋಗುತ್ತೆ. ಸೊ ಇವರು ಮುಂದೆ ಹೋಗುವಾಗ ಹಿಂದೆ ಒಂದು ಅಂದರೆ ಭೀವ್ ನಕೋಮಿ ತುಜ ಪಾಟಿಸಿ ಆಹೆ ಅನ್ನೋ ಒಂದು ಅಕ್ಷರ, ಸ್ವಾಮಿ ಸಮರ್ಥರ ಒಂದು ಫೋಟೋ, ಈ ಥರ ಗಾಡಿ ಮೇಲೋ, 4 ವೀಲರ್ ಮೇಲೋ, 2 ವೀಲರ್ ಮೇಲೋ, ಈ ಥರ ಅಂದರೆ ಇವರು ಸುತ್ತುವರೆದಂಗೆ ಅದು ಆ ಥರ ನಡೀತಾ ಇರುತ್ತೆ. ಸೊ ಇಂಥ ಒಂದು ಪರಿಸ್ಥಿತಿಯಲ್ಲಿ ಏನಾಗೋಗ್ಬಿಡುತ್ತೆ, ಸೊ ರಂಚಿತಾ ಅವರಿಗೆ ಬರುವಂಥ ಸಂಬಳ ಸಾಕಾಗ್ತಾ ಇರ್ತಿರಲಿಲ್ಲ. ಏನು ಮಾಡೋದು, ಬಡತನ ಸಾಗಿಸ್ಬೇಕು. ಆದರೆ ರಂಚಿತಾ ಅವರ ಗೆಳತಿಗೆ ಒಂದು ಆಸೆ ಇರುತ್ತೆ. ಏನಂತ ಅಂದರೆ, ಅವರ ಒಬ್ಬ ತಮ್ಮ ಇರ್ತಾನೆ, ಆ ತಮ್ಮನಿಗೆ ಒಂದು
ಮದುವೆ ಮಾಡಬೇಕು, ಒಂದು ಚೆನ್ನಾಗಿರೋ ಹುಡುಗಿನ ಹುಡುಕಬೇಕು ಅಂಥೇಳಿ. ಆದರೆ ನೋಡಿ, ರಂಚಿತಾ ಅವರ ಗೆಳತಿ ತುಂಬಾ ಅನುಕೂಲವಾಗಿರ್ತಾರೆ. ಸೊ ಇದು ರಂಚಿತಾ ಅವರ ಗೆಳತಿ ರಂಚಿತಾ ಅವ್ರಿಗೆ ಹೇಳ್ತಾರೆ, ಇಲ್ಲ ನಮ್ಮಣ್ಣ ಇರೋದೇ ಒಬ್ಬನು, ಸೊ ನಮ್ಮಣ್ಣನಿಗೆ ನೀನು ಮದುವೆ ಆಗ್ತೀನಿ ಅನ್ನೋದಾದರೆ ನಾನು ನಮ್ಮ ಅಣ್ಣನ ಕರ್ಕೊಂಡು ನಿಮ್ಮ ಮನೆಗೆ ಶಾಸ್ತ್ರ ನೋಡೋಕ್ಕೆ, ಹೆಣ್ಣು ನೋಡೋಕ್ಕೆ ಬರ್ತೀನಿ ಅಂತ ಹೇಳ್ತಾರೆ. ಇವರು ಏನಂತಾರೆ ಅಂದರೆ, ನಾವು ಮೊದಲೇ ಇರೋದೇ ಚಿಕ್ಕ ಮನೆಯಲ್ಲಿ, ನ್ಯಾಯವಾಗಿ ನಮ್ಮ ಕೂತ್ಕೊಳ್ಳೋಕ್ಕೊಂದು ಚೇರು ಇಲ್ಲ, ನೀವು ನಮ್ಮ ಜೊತೆ ಸಂಬಂಧ ಬೆಳೆಸೋಕ್ಕಾಗತ್ತಾ ಅಂಥೇಳಿ ರಂಚಿತಾ ಅವರು ಹಾಗೆ ಮಾತಾಡಿ ಹೋಗ್ತಾರೆ. ಆದರೆ ರಂಚಿತಾ ಅವ್ರನ್ನ ಅವರ ಗೆಳತಿಯ ಅಣ್ಣ ಸುಮಾರು ಸಾರಿ ಇವರನ್ನು ರಂಚಿತಾ ಅವ್ರನ್ನ ನೋಡಿರ್ತಾನೆ. ಸೊ ಅವ್ರಿಗೆ ಒಂದು ಆಸೆ ಇರುತ್ತೆ, ಈ ಹುಡುಗಿನ ನಾನು ಮದುವೆ ಮಾಡ್ಕೋಬೇಕು ಅನ್ನೋದು. ಸೊ ಅವ್ರ ತಾಯಿ ಹತ್ರ ಒಂದು ದಿವಸ ರಂಚಿತಾ ಅವರ ಗೆಳತಿ ಬಿಡೋದೇ ಇಲ್ಲ, ಅವ್ರ ಮನೆಗೆ ಹೋಗಿ ಭೇಟಿಯಾಗಿ, ಇಲ್ಲ ನಾಳೆ ನಾನು ನಮ್ಮ ಅಣ್ಣನ ಕರ್ಕೊಂಬರ್ತೀನಿ, ಮತ್ತು ನೀವು ಯಾವುದೇ ರೀತಿಯ ಮದುವೆ ಖರ್ಚಾಗಲಿ ಮತ್ತೊಂದಾಗಲಿ ನೀವೇನೂ ಮಾಡಬೇಡಿ, ನಾವೇ ಎಲ್ಲ ಮುಂದೆ ನಿಂತು ಮದುವೆ ಮಾಡ್ಕೋತೀವಿ, ನಿಮ್ಮ ಪರಿಸ್ಥಿತಿ ನಮ್ಗೆ ಗೊತ್ತಿದೆ ಅಂಥೇಳಿ. ಸೊ ಅಲ್ಲಿಗೆ ರಂಚಿತಾ ಅವರ ಮದುವೆನೂ ಆಗೋಗ್ಬಿಡುತ್ತೆ. ಆದರೆ ರಂಚಿತಾ ಅವರು ಕಥೆಯಲ್ಲಿ ಏನು ಹೇಳ್ಕೊತಾರೆ ಅಂದರೆ, ಅವರು ಹೇಳುವಾಗ, ಇಲ್ಲ ಬರೀ ಸ್ವಾಮಿ ಸಮರ್ಥರ ಪ್ರಸಾದ ತಿಂದಿದ್ದಕ್ಕೇ ನನಗೆ ಇಷ್ಟು ಒಂದು ಒಳ್ಳೆಯ ಕುಟುಂಬ, ಒಳ್ಳೆ ಗಂಡನ ಕೊಟ್ಟರು ಮಹಾರಾಜರು, ಇನ್ನು ನಾನು ಸೇವೆ ಮಾಡಿದ್ರೆ ನನಗೇನೆಲ್ಲ ಕೊಡಬಹುದಲ್ಲ ಅಂತ ಹೇಳ್ತಾರೆ. ಸೊ ಅವ್ರ ಗಂಡ ಇವ್ರು ಫಸ್ಟು ಮನೆಗೆ ಬಂದ ತಕ್ಷಣ ಒಂದು ಕಂಡೀಷನ್ ಮಾಡ್ತಾನೆ, ಏನಂತ ಅಂದರೆ, ನೀನು ಯಾವುದೇ ಕಾರಣಕ್ಕೂ ಯಾವ ಫ್ಯಾಕ್ಟ್ರಿ ಕೆಲಸಕ್ಕೂ ನೀನು ಹೋಗೋದು ಬೇಕಾಗಿಲ್ಲ, ಬರೀ ಮನೆ ನೋಡ್ಕೊಳ್ಳೋದು, ಸ್ವಾಮಿ ಮಹಾರಾಜರ ಪೂಜೆ ಮಾಡ್ಕೊಳ್ಳೋದು, ಮನೆಯಲ್ಲಿರೋದು. ಸೊ ನೋಡಿ, ಎಲ್ಲ ಹೆಣ್ಮಕ್ಳಿಗೂ ಆಸೆ ಇರುತ್ತೆ. ಆದರೆ ತುಂಬ ಬಡತನದಲ್ಲಿ ಇರ್ತಕ್ಕಂಥ ಈ ಹುಡುಗಿಗೆ ಮಹಾರಾಜರು ಎಷ್ಟೆಲ್ಲ ಕೊಟ್ಟರು ಅಂದರೆ ಅದ್ಭುತ. ಅಂದರೆ ಅವರು ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಇಸ್ಕೊಳ್ಳೋ ಒಂದು ಜೋಳಿಗೆ ಚಿಕ್ಕದಾಗೋಗುತ್ತೆ ಅಂತೆ. ಅದು ಇದೆ, ಹಾಗೆ ಇದೆ, ಅದು ಖಂಡಿತವಾಗಿಯೂ. ಮಹಾರಾಜರು ಕಷ್ಟನೂ ಎಷ್ಟು ಕೊಡ್ತಾರೋ ಅಷ್ಟೇ ಸುಖನೂ ಕೊಡ್ತಾರೆ. ಸೊ ಇವರು ಮುಂದಿನ ದಿನಗಳಲ್ಲಿ ಏನು ಮಾಡ್ತಾರೆ, ಅವರಿಗೆ ಅವ್ರ ಯಜಮಾನ್ರಿಗೆ ಹೇಳ್ಬಿಟ್ಟು ತಮ್ಮ ತವ್ರ ಮನೆಯವ್ರಿಗೆ ಒಂದು ಸ್ವಲ್ಪ ದುಡ್ಡು ಕೊಟ್ಟು ಒಂದು ಅಂಗಡಿನೂ ಹಾಕಿಸ್ತಾರೆ. ಆ ಅಂಗಡಿಯಲ್ಲಿ ಸ್ವಾಮಿ ಸಮರ್ಥರ ಫೋಟೋ ವಿಗ್ರಹ ಇಟ್ಟು ಒಂದು ಅದ್ಭುತವಾಗಿರ್ತಕ್ಕಂಥ ಪೂಜೆನೂ ಮಾಡಿ, ಅಂದರೆ ಎಲ್ಲವೂ ಸ್ವಾಮಿಮಯ, ಸರ್ವಮಯಂ ಸ್ವಾಮಿಮಯಂ ಅನ್ನೋದು ಒಂದು ಆಸೆ ಇವ್ರಿಗೆ ಅದು ಮನಸ್ಸಲ್ಲಿ ಬರುತ್ತೆ. ನಮ್ಮ ಮನೆಯಲ್ಲೂ ಕೂಡ ಮಹಾರಾಜರು ಬರಬೇಕು ಅಂಥೇಳಿ ಒಂದು ಸಾರಿ ಅಕ್ಕಲಕೋಟೆಗೆ ಅವ್ರ ತಾಯಿ ತಂದೆ ಅವ್ರನ್ನೆಲ್ಲರೂ ಕರ್ಕೊಂಡೋಗಿ ಅಲ್ಲಿಂದ ಸ್ವಾಮಿ ಸಮರ್ಥರ ಒಂದು ವಿಗ್ರಹ ತೊಗೊಂಡು ಬಂದು ಅವ್ರ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ಆ ಮನೆಯಲ್ಲೂ ಕೂಡ ತುಂಬ ಅದ್ಭುತವಾಗಿರುತ್ತೆ. ಅವ್ರ ಅಕ್ಕ ಏನು ಗಂಡನ ಬಿಟ್ಟು ಬಂದು ಕೂತ್ಕೊಂಡಿರ್ತಾರೋ, ಅವ್ರ ಅಕ್ಕ ಕೂಡ ವಾಪಸ್ ಅವ್ರ ಮನೆಗೆ ಹೋಗ್ತಾರೆ. ಸೊ ಒಂದು ಗಂಡು ಮಗು ಕೂಡ ರಂಚಿತಾ ಅವ್ರಿಗಾಗುತ್ತೆ. ಅಂದರೆ ನಾನು ಹೇಳೋದೇನಪ್ಪ ಅಂದರೆ, ಸುಮ್ಮನೆ ನೀವು ಸೇವೆ ಮಾಡ್ಕೊಂಡು ಹೋಗಿ, ಅವ್ರು ಏನು ಕೊಡಬೇಕು, ಯಾವಾಗ ಕೊಡಬೇಕು ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ವೀಕ್ಷಕರೇ. ಅವ್ರು ಕೊಟ್ಟೇ ಕೊಡ್ತಾರೆ. ನಮ್ಮ ಕರ್ಮಗಳು ತೀರಬೇಕು. ನಾವು ಪೂರ್ವ ಜನ್ಮದಲ್ಲೇ ಮಾಡಿದ್ದೆವು, ಈ ಜನ್ಮದಲ್ಲೇ ಮಾಡಿದ್ದೆವು, ನಮ್ಮ ತಂದೆ ತಾಯಿ ಮಾಡಿರೋ ಕರ್ಮ ಆಗಲಿ, ಇನ್ಯಾರೂ ಇರಲಿ. ಸೊ ಮಹಾರಾಜರು ಖಂಡಿತವಾಗಿಯೂ ನಂಬಿರೋರಿಗೆ ಅವ್ರು ಯಾವತ್ತೂ ಕೈ ಬಿಡಲ್ಲ ಅಂತ ಹೇಳೋಕ್ಕೆ ಇದೊಂದು ಜ್ವಲಂತ ಜೀವಂತ ಸಾಕ್ಷಿ ವೀಕ್ಷಕರೇ. ಈ ಥರ ಕಥೆಗಳು, ಈ ಥರ ಒಂದು ಅನುಭವಗಳು ನಿಮ್ಮ ಜೀವನದಲ್ಲಿ ನಡೆದಿದ್ರೆ ಖಂಡಿತವಾಗಿ ನಮಗೆ ಅದನ್ನು ಕಳಿಸಿ, ನಾವು ಅದನ್ನು ಖಂಡಿತವಾಗಿ ಟೆಲಿಕಾಸ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಒಂದು ಹೊಸ ಕಥೆ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ. ಜೈ ಜೈ ಸ್ವಾಮಿ ಸಮರ್ಥ.